ಮಾತಾಡ್ಬೇಕಂತೇಳಿ ಹೇಳಿ. ಎಷ್ಟು ಭಾಷೆಗಳು ಬಹಳ ಎಷ್ಟು ಬಹಳ ಬಹಳ ಏನ್ ಹೇಳ್ಕೊಡ್ತಿದ್ರೆ ದಿನ ಮುಗಿಯಲ್ತಾರೆ. ಹೌದು. ಸೊ ಭಾರತ ಅಧಿಕೃತವಾಗಿ ಸಂವಿಧಾನದಲ್ಲಿ 22 ಭಾಷೆಗಳಿಗೆ ಮಾನ್ಯತೆ ಕೊಟ್ಟದ. ಸುಮಾರು 1500ಕ್ಕೂ ಹೆಚ್ಚು ಭಾಷೆಗಳದಾವು. ಭಾರತ ಜಗತ್ತಿನ ಎಲ್ಲ ಮತ ಬಂಧ ವರ್ಗಗಳಿಗೆ ಆಶ್ರಯವನ್ನು ಕೊಟ್ಟದ. ಎಲ್ಲ ರೀತಿಯಾದಂತಹ ಜನಾಂಗಗಳು ಏನದಾವಪ್ಪ ಅಂತಂದ್ರೆ ಇಲ್ಲಿ ಬದುಕ್ಯದ. ಸೊ ಇಲ್ಲಿ ಎಲ್ಲ ಸೇರಿ ಏನಾಗ್ಯದ ಭಾರತ ಅಂತಕ್ಕಂಥದ್ದಾಗ. ಸರ್ ಇದು ಒಂದೇ ದಿನದಾಗ ಆಯ್ತೇನ್ರಿ? ಇಲ್ಲ. ಯಾಕಂತಂದ್ರೆ ನಮ್ಮ ಪೂರ್ವಜರು ಏನ್ ಮಾಡ್ಯಾರ ಅಂತಂದ್ರ ಸಾವಿರಾರು ವರ್ಷಗಳ ಕಾಲ ಜ್ಞಾನವನ್ನು ಹುಡುಕುತ್ತಾ ಅರಸ್ತಾ ಸಂಗ್ರಹವನ್ನ ಮಾಡಿ ಒಂದು ಸಂಸ್ಕೃತಿಯನ್ನ ಬೆಳೆಸಿದ್ರು. ಆ ಸಂಸ್ಕೃತಿ ಅಂತಕ್ಕಂಥದ್ದು ಈ ಒಂದು ದೇಶವಾಗಿ ಒಂದು ಒಗ್ಗಟ್ಟಿನಿಂದ ಬದುಕಲಿಕ್ಕೆ ಕಾರಣ ಆಗಿದೆ. ಸೊ ಆ ಸಂಸ್ಕೃತಿ ಅಂತಕ್ಕಂಥದ್ದು ಸುಮ್ಮನೆ ಬೆಳೆದು ಬಂತ, ಆ ಸಂಸ್ಕೃತಿ ಅಂತಕ್ಕಂಥದ್ದು ಇಲ್ಲಿವರೆಗೂ ಬೆಳೆದು ಬಂತ ಅಂತ ಯೋಚನೆ ಮಾಡಿದ್ರೆ ಸುಮ್ಮನೆ ಆಗಿದ್ದಲ್ಲ. ಸೊ ಯಾಕೆ ಭಾರತೀಯರು ಅನ್ನತಕ್ಕಂಥದಕ್ಕೆ ಹೆಮ್ಮೆ ಪಡಬೇಕು ನಾವು ಅಂತಂದ್ರ, ಸೊ ಏನಂತಂದ್ರ ಇಷ್ಟೆಲ್ಲ ಅಭಿಪ್ರಾಯ ಭೇದಗಳು, ಇಷ್ಟೆಲ್ಲ ಜನಾಂಗಗಳು ಬದುಕಿದ್ರು ನಾವು ಏಕತೆಯಿಂದ ಬದುಕ್ತಾ ಇದ್ದೇವೆ. ಅದಕ್ಕೆ ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು ಕಾರಣ. ಆ ಸಂಸ್ಕೃತಿ ಅಂತಕ್ಕಂಥದ್ದು ಹೆಂಗ್ ಉಳಿಯಿತು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಹಲವಾರು ಕಾಲಘಟ್ಟಗಳಲ್ಲಿ ಹಲವಾರು ಮಹಾನ್ ಪುರುಷರು ಬರ್ತಾರ. ಏನಪ್ಪ ಅಂತಂದ್ರ ಇಡೀ ಜಗತ್ತಿನ ಮೇಲೆ ಪ್ರಭಾವವನ್ನ ಬೀರಿ ಹೋದ್ರು. ಸೊ ನಿಮಗೆ ಸಮಾಜ ವಿಜ್ಞಾನ ಅಂತಕ್ಕಂಥ ಒಂದು ವಿಷಯ ಐತಿ. ಆ ವಿಷಯದೊಳಗೆ ಇತಿಹಾಸ ಅಂತಕ್ಕಂಥದ್ದು ಒಂದು ಐತೇನಪ್ಪ ಅಂತಂದ್ರ ವಿಷಯ ಭಾಗ. ಆ ಭಾಗದೊಳಗೆ ನೀವು ಏನಪ್ಪಾ ಅಂತಂದ್ರ ದಕ್ಷಿಣ ಭಾರತದ ರಾಜರುಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾದ್ರೆ ಶಿವಾಜಿಯ ಬಗ್ಗೆ ಅಧ್ಯಯನ ಮಾಡ್ತಿರೋದು ಇಲ್ಲೋ? ಏನದು ಶಿವಾಜಿ ಬಗ್ಗೆ? ಒಂದ್ ಪೇಜ್ ಪಾಠ ಆದ್ರೆ ಅದ್ರಾಗ ಅರ್ಧ ಪೇಜ ಶಿವಾಜಿ ಫೋಟೋಸ್. ಇನ್ನ ಅರ್ಥ ಆಗ್ತಾರೆ. ಸೊ ಸಿಲೆಬಸ್ ಈಗಷ್ಟೇ ಬರ್ತದ. ನಮ್ದು ಶಿಕ್ಷಕರ ಹಣೆ ಬರ ಹೆಂಗೆ ಅಂತಂದ್ರೆ ಉಳಿದಿದ್ದು ಏನಾರ ಹೇಳೋದ ಕಡೆ ಹೋಗೇ ಬಿಟ್ಟದ. ಇವಾಗ ಬರೀ ಪಾಸ್ ಮಾಡೋದು. ನಿಮಗೆ ಶಿಕ್ಷಣದ ಮೂಲ ಉದ್ದೇಶಗಳನ್ನ ನಾವು ಅನಿವಾರ್ಯವಾಗಿ ನಮ್ಮ ವ್ಯವಸ್ಥೆ ನಮ್ಮಿಂದ ಕಸಿದುಕೊಂಡ. ಸೊ ಅವಾಗ ಏನಂತಂದ್ರೆ ಶಿವಾಜಿ ಬಗ್ಗೆ ಓದ್ತೀರಿ ನೀವು. ಶಿವಾಜಿ ನಮ್ಮ ನಿಮ್ಮಂತೆಯ ಸಾಮಾನ್ಯ ಮನುಷ್ಯನೇ. ಅವತ್ತು ಭಾರತದ ಪರಿಸ್ಥಿತಿ ಹೇಗಿತ್ತಂತಂದ್ರೆ ಗೊತ್ತದ. ಭಾರತಕ್ಕೆ ಮೊದಲಿಗೆ ಬಂದಂತಹ ಯುರೋಪಿಯನ್ನರು ಯಾರು? ಪೋರ್ಚುಗೀಸರು. ವೆರಿ ಗುಡ್. ಮತ್ತೆ ಯಾರು ಬಂದ್ರು? ಡಚ್ ಬಂದ್ರು. ಮತ್ತೆ ಯಾರು ಬಂದ್ರು? ಇಂಗ್ಲಿಷರು ಬಂದ್ರು. ಮತ್ತೆ ಫ್ರೆಂಚರು ಬಂದ್ರು. ಇವರೆಲ್ಲ ಯುರೋಪಿನಿಂದ ಬಂದಿರತಕ್ಕಂತಹ ಒಂದು ವ್ಯಾಪಾರಿ ಮನೋಭಾವನೆಯನ್ನು ಇಟ್ಕೊಂಡು ಬಂದು ಭಾರತವನ್ನ ಆಳ್ಲಿಕ್ಕೆ ಶುರು ಮಾಡಿದಂತವ್ರು. ಸೊ ಅವತ್ತು ಭಾರತದ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಶಿವಾಜಿ ತನ್ನ 8ನೇ ವಯಸ್ಸಿನಲ್ಲಿದ್ದಾಗ ಆ ಭಾರತದ ಪರಿಸ್ಥಿತಿ ಹೇಗಿತ್ತು ಅಂತಂದ್ರ ಇಡೀ ಭಾಗದ ಸುತ್ತಲೂ ಏನಪ್ಪಾ ಅಂತಂದ್ರ 5 ಶಾಹಿ ಮನೆತನಗಳು ಬರ್ತಾ ಹೋಗ್ತದ. ಯಾವ್ಯಾವ? ಬಿಜಾಪುರದ ಆದಿಲ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಮತ್ತ ಬಿರಾರ್ನ ಇಮಾಮ್ ಶಾಹಿ, ಏನು ಅಹಮದ್ ನಗರದ ನಿಜಾಮ. ಸೊ ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ಫ್ರೆಂಚರು, ಸೂರತ್ ನಲ್ಲಿ ಇಂಗ್ಲಿಷರು. ಸೊ ಅವತ್ತಿನ ಕಾಲಕ್ಕೆ ಭಾರತೀಯ ಒಂದು ಎದೆಯನ್ನ ಶೀಳ್ಲಿಕ್ಕೆ ಯುರೋಪಿನ ಆಧುನಿಕ ತೋಪುಗಳು ಏನಾಗಿದ್ವು ಅಂತಂದ್ರೆ ಗುಂಡನ್ನ ಹೊಡಿಲಿಕ್ಕೆ ಎದುರಿಗೆ ನಿಂತಾಗ ಶಿವಾಜಿ ಅಂತಕ್ಕಂತಹ ವ್ಯಕ್ತಿ ಹುಟ್ಟದ. ಸೊ ಆತ ಭಾರತವನ್ನ, ಈ ಭಾರತೀಯ ಸಂಸ್ಕೃತಿಯನ್ನ ಕಟ್ಟಲಿಕ್ಕೆ ಪ್ರಯತ್ನವನ್ನ ಮಾಡ್ದ. ಸೊ ಅವತ್ತಿಗೆ ಶಿವಾಜಿಯ ಪರಿಸ್ಥಿತಿ ಹೇಗಿತ್ತು? ಶಿವಾಜಿ ಏನಪ್ಪಾ ಅಂತಂದ್ರೆ ರಾಜಮನೆತನದಿಂದ ಬಂದಂತ ವ್ಯಕ್ತಿ ಏನಲ್ಲ ಅವರು. ಶಿವಾಜಿ ಏನ್ ಮಾಡಿದ್ರು ಅಂತಂದ್ರ ಸ್ವರಾಜ್ಯವನ್ನ ಕಟ್ಟುವ ಉದ್ದೇಶವನ್ನು ಇಟ್ಕೊಂಡು ಊರೊಳಗ ಎಲ್ಲ ಏನಪ್ಪಾ ಅಂತಂದ್ರ ನಮ್ಮದೇ ಆದಂತಹ ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ ನಮಗ ಏನಪ್ಪಾ ಅಂತಂದ್ರ ಸೈನ್ಯ ಅಂತಕ್ಕಂಥದ್ದು ಬೇಕು, ಅದಕ್ಕಾಗಿ ನಮಗೆ ಒಂದು ರಾಜ್ಯ ಅಂತಕ್ಕಂಥದ್ದು ಬೇಕು ಅಂತಂದ. ಅವನು ಹಿಂಗೆ ನಿಂತು ಭಾಷಣ ಮಾಡ್ದ. ಬರ್ತೀವ್ರಿ ಅಂದ್ರೆ ಎಲ್ಲರೂ ಹಂಗ ಬರ್ತೀವ್ರಿ ಅಂದ್ರೆ ಎಲ್ಲರೂ ಅಂದ್ರೆ ಜೈ ಅಂತ. ಆಮೇಲೆ ಏನಾಯ್ತು? ಮತ್ತ ನಾಳೆ ಅಂತ ಯುದ್ಧದ ಟ್ರೈನಿಂಗ್ ಇರ್ತದಪ್ಪ, ಬರ್ಬೇಕು ಅಂತ ಶಿವರಾಜ ಮಹಾರಾಜ ಯುದ್ಧಕ್ಕೆ ಬರ. ಯಾಕಂತಂದ್ರ ಸುತ್ತಲೂ ಏನಪ್ಪಾ ಅಂತಂದ್ರೆ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯ, ಬಲಿಷ್ಠ ಸೈನ್ಯವನ್ನ ಹೊಂದಿರತಕ್ಕಂತಹ ಎಲ್ಲ ರಾಜರುಗಳು, ಯುರೋಪಿನಿಂದ ಬಂದಿರತಕ್ಕಂತಹ ಫ್ರೆಂಚರು, ಪೋರ್ಚುಗೀಸರು, ಇಂಗ್ಲಿಷರು, ಇವರೆಲ್ಲ ಏನಪ್ಪಾ ಅಂತಂದ್ರ ಬಲಿಷ್ಠವಾದಂತಹ ಸೈನ್ಯವನ್ನ ಕಟ್ಕೊಂಡು ಕುಂತಾರೆ. ನಮ್ಮ ಮನಸ್ಥಿತಿ
ನೀತಿಗಳ ಹೆಂಗಂತಂದ್ರ ಯಾರು ಗೆಲ್ತಾರ ಯಾರು ರಿಸಲ್ಟ್ ಫೈನಲ್ ಆಗ್ತಾ ಇರ್ತಾರೆ ಯಾರಿಗೆ ಬೆಂಬಲಿಸ್ತಾರೆ ಸುಳ್ಳ. ಯಾಕಂದ್ರೆ ಇದು ಇವತ್ತಿಂದಲ್ಲ. ರಾವಣರ ಯುದ್ಧ ನಡೆದಿರ್ತದ ಗೊತ್ತದ. ಆ ಯುದ್ಧದೊಳಗ ದೇವತೆಗಳು ಏನಂತಿದ್ರ ಅಂತಂದ್ರೆ ಜೈ ಅಂತಿದ್ರ. ಯಾರಿಗೆ ಒಟ್ಟು ಜೈ. ಯಾಕ ಸ್ವಯಂ ಭಗವಂತನಾದಂತಹ ರಾಮ ಏನ್ ಮಾಡಕತ್ತಾನ, ಯುದ್ಧ ಮಾಡಕತ್ತಾನ. ಎದುರಿಗಿದ್ದಂತವನು ಸಾಮಾನ್ಯನಲ್ಲ ರಾವಣ. ಯಾಕಂದ್ರ ಸಾಕ್ಷಾತ್ ಶಿವನನ್ನೇ ಒಲಿಸಿಕೊಂಡಂತಹ ಸಾಮರ್ಥ್ಯ ಇರ್ತಕ್ಕಂಥವನು. ಸೊ ಏನಂತಂದ್ರೆ ತನ್ನ ರಾಮ ಏನು ಹೋಗಿ ತನ್ನ ಅಯೋಧ್ಯೆಯಿಂದ ಚತುರಂಗ ಬಲದ ಸೈನ್ಯವನ್ನೆಲ್ಲ ತೆಗೆದುಕೊಂಡು ರಾವಣ ವಿರುದ್ಧ ನಿಂತಿಲ್ಲ. ರಾವಣನ ವಿರುದ್ಧ ನಿಂತಿಲ್ಲವ. ಹೋಗಿದ್ದು ಕಾಡಿನಿಂದ ಕರ್ಕೊಂಡೋಗಿದ್ದು ಕಪಿ ಸೈನ್ಯವನ್ನ. ದೇವತೆಗಳು ಯುದ್ಧವನ್ನು ರಾವಣನ ವಿರುದ್ಧ ಗೆಲ್ತಾನೆ. ಲಾಸ್ಟಿಗೆ 81ನೇ ದಿನ ಈ ರಾವಣನ ಸೈನ್ಯದಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರಮುಖ ಸೇನಾನಿಗಳು ಮಠದ ಹೋಗ್ತಾರ. ಅವಾಗ ಏನಪ್ಪಾ ಅಂತಂದ್ರೆ ಇಂದ್ರ ತನ್ನ ರಥವನ್ನ ಐರಾವತವನ್ನ ಕೊಟ್ಟು ರಾಮನಿಗೆ ಯುದ್ಧಕ್ಕೆ ಕಳಿಸ್ತಾರೆ. ಸೊ ನಾವು ಹಂಗೆ. ಅದಕ್ಕಾಗಿ ಶಿವಾಜಿ ಮಹಾರಾಜರು ಕೇಳಿದಾಗ ಯಾರು ಬರಂಗಿಲ್ಲ. ಅದಕ್ಕೆ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಮಾವಳಿಕೋರರನ್ನ ಸಂಘಟಿಸಿ ಹಿಂದುವಿ ಸಾಮ್ರಾಜ್ಯವನ್ನ ಕಟ್ಟಿಸ್ತಾನೆ. ಯಾರು? ಶಿವಾಜಿ ಮಹಾರಾಜ. ಸೊ ಆ ಸೈನ್ಯದೊಳಗಿದ್ದಂತ ಒಬ್ಬರೇ ಶಿವಾಜಿ ಆಗಿರ್ಲಿಲ್ಲ. ತಾನಾಜಿ ಮಾಲುಕುರೆ ಅಂತಕ್ಕಂಥ ವ್ಯಕ್ತಿ ಹೆಸರನ್ನು ಕೇಳಿದ್ರೆ ನೀವು ಕೇಳಿಲ್ಲ. ಅದೇ ನಮ್ ದೊಡ್ಡ ಯಾರ ಆದರ್ಶಗಳಾಗಬೇಕಲ್ಲ ಅವನ ಹೆಸರನ್ನೇ ಕೇಳಿಲ್ಲ ನಾವು. ತಾನಾಜಿ ಮಾಲುಕುರೆ ಯಾರಂತಂದ್ರ ಶಿವಾಜಿಯ ಸೈನ್ಯದಲ್ಲಿರ್ತಕ್ಕಂಥ ಒಬ್ಬ ಬಲಿಷ್ಠ ಸೈನಿಕ. ಸೊ ಏನಾಗಿರ್ತದ ಅಂತಂದ್ರ ಶಿವಾಜಿಯ ತಾಯಿ ಹೆಸರೇನ್ರಿ? ಸೀತಾಬಾಯಿ. ಏನ್ ಹೇಳ್ತಾರಂತಂದ್ರ ಕೊಂಡಾಣ ಕೋಟೆಯನ್ನ ಗೆಲ್ಲಬೇಕಾದ್ರ ಮೇಲೆ ಏನಾಗ್ಯದಪ್ಪ ಅಂತಂದ್ರ ಶತ್ರು ಸೈನಿಕರು ದಾಳಿ ಮಾಡ್ಯಾರ ಅಂತ ಹೇಳ್ತಾರ. ಸೊ ಆ ಕೊಂಡಾಣ ಕೋಟೆಯನ್ನ ಗೆಲ್ಲಬೇಕು ಅಂತಂದಾಗ ಏನಾಗಿರ್ತದ ಅಂತಂದ್ರ ಯಾರು ಈ ಒಂದು ಕೋಟೆಯನ್ನ ಗೆಲ್ಲಕ್ ಸಾಧ್ಯ ಇದೆ ಅಂತ ಯೋಚನೆ ಮಾಡಿದಾಗ ತಾನಾಜಿ ಮಾಲುಕುರೆಗೆ ಮಾತ್ರ ಆ ಸಾಮರ್ಥ್ಯ ಇದೆ ಅಂತ ಹೇಳಿದಾಗ ಶಿವಾಜಿ ಮಹಾರಾಜ್ ಹೇಳ್ತಾರ ತಾನಾಜಿ ಮಾಲುಕುರೆಗೆ ಬೇಡ, ನಾನೇ ಹೋಗ್ತೀನಿ ಅಂತ ಹೇಳಿ. ಯಾಕಂತಂದ್ರ ಆ ಸಮಯದೊಳಗೆ ಏನಾಗಿತ್ತು ಅಂತಂದ್ರ ತಾನಾಜಿ ಮಾಲುಕುರೆಯ ಮಗನಾಗಿರ್ತಕ್ಕಂತಹ ರಾಯಬಾನ್ ಮದುವೆ ಇತ್ತು. ಮನೇಲಿ ಮದುವೆ ಸಾಲಿಮಾ ಅಂದ್ರೆ ಬರಲ್ಲ, ನೀವು ಯುದ್ಧಕ್ಕೆ ಹೋಗಕ್ ಆಗ್ತೇನ್ರಿ. ಇದು ತಾನಾಜಿ ಮಾಲುಕುರೆ ಹೆಂಗೋ ಗೊತ್ತಾದಾಗ ಬಂದು ಹೇಳ್ತಾನ ಅಂತಂದ್ರ ನಾ ಹೋಗ್ತೀನಿ ಯುದ್ಧಕ್ಕೆ ಅಂತಾರ. ಅವಾಗ ತಾನಾಜಿ ಶಿವಾಜಿ ಅವರು ಏನ್ ಹೇಳ್ತಾರ ಅಂತಂದ್ರ ಮನ್ಯಾಗ ಮದುವೆ ಇಟ್ಕೊಂಡು ಮಗನ್ ಮದುವೆ ಇಟ್ಕೊಂಡು ಹೆಂಗ್ ಯುದ್ಧಕ್ಕೆ ಹೋಗ್ತೇವ ಅಂತ ಕೇಳ್ತಾರ. ಅವಾಗ ಏನ್ ಹೇಳ್ತಾನ ಅಂತಂದ್ರ ಮಗನ್ ಮದುವೆಯನ್ನು ಯಾರಾದ್ರೂ ಮಾಡಬಹುದು. ಸಾಮ್ರಾಜ್ಯದ ರಾಜನಾಗಿರ್ತಕ್ಕಂತ ನೀನು ಈ ಸಾಮ್ರಾಜ್ಯದ ಪ್ರಜೆಗಳ ಎಲ್ಲರ ತಂದೆ ಇದ್ದಾನೆ. ಸೊ ನೀ ಏನ್ ಮಾಡು, ಮಗನ್ ನನ್ನ ಮದುವೆ ಮಾಡು, ಏನಂತ ಕೊಂಡಾಣ ಕೋಟೆಯ ಮದುವೆಯನ್ನ ನಾನ್ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡ್ತಾನಂತಂದ್ರ ಮಗನ ಮದುವೆಯನ್ನ ಅರ್ಧಕ್ಕೆ ಬಿಟ್ಟು ಜೈ ಭವಾನಿ ಅಂತ ಹೇಳಿ ಯುದ್ಧದ ಸಾಮ್ರಾಜ್ಯ ಏನಪ್ಪಾ ಅಂತಂದ್ರ ರಣಾಂಗಣ ಕೇಳಿತಾನ. ಆ ಯುದ್ಧದ ಕೊನೆಯ ಹಂತದೊಳಗೆ ಕೊಂಡಾಣದ ಕೋಟೆಯನ್ನ ಈ ಒಂದು ಶಿವಾಜಿಯ ಸೈನ್ಯ ಗೆಲ್ತದ. ಇನ್ನೇನು ಸ್ವಲ್ಪ ಸಂಪೂರ್ಣವಾಗಿ ಗೆಲ್ಲಬೇಕು ಅಂತಂದಾಗ ಏನಾಗ್ತಂತಂದ್ರ ತಾನಾಜಿ ಮಾಲುಕುರೆ ಮರಣ ಉಂಟ, ವೀರ ಹುತಾತ್ಮರಾಗ್ತಾರೆ. ಸೊ ಅವಾಗ ಈ ಸುದ್ದಿ ಶಿವಾಜಿ ಗೌರಿಗೆ ಗೊತ್ತಾಗ್ತದ. ಶಿವಾಜಿ ಅವ್ರು ಏನ್ ಹೇಳ್ತಾರ ಅಂತಂದ್ರ ಗಡ ಅಲ್ಲ ಸಿಂಹ ಇಲ್ಲ ಅಂದ್ರ ಕೋಟೆಯನ್ನು ಬಂತು, ಅದ್ರ ನನ್ನ ಸಿಂಹ ಹೊರಟು ಹೋಯ್ತು ಅಂತಂದ. ಸೊ ಅಂತ ಪರಿಸ್ಥಿತಿ ಹೆಂಗ ನೋಡ್ರಿ. ಇದೆಲ್ಲ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಪರಿಸ್ಥಿತಿ ಹೆಂಗಲ್ಲ. ಮಗ ಹಸಿ ಮಡಿಗೆ ಏನಾಗತ್ತಾನ, ಮಗ ಮದುವೆಗೆ ಮಾಡ್ಕೊಳಕತ್ತಾನ, ತಂದಿದ್ದವ ಏನಾದ ಮರಣ ಅಂತಾನ. ಸೊಸೆ ಇದ್ದಕ್ಕೆ ತಾಳಿ ಕಟ್ಕೊಂಡು ಅತ್ತಿ ತಾಳಿ ಕಿಚ್ಚಿ. ಸೊಸೆ ಅವತ್ತು ಮುತ್ತೈದೆಯ ಭಾಗ್ಯವನ್ನು ಹೊಂದುವಂತ ಕುಂಕುಮವನ್ನ ಹಣೆಗಿಟ್ಟುಕೊಂಡು ಅತ್ತೆ. ಸೊ ಇಂತಹ ಎಲ್ಲ ತ್ಯಾಗಗಳ ಪ್ರತಿಫಲವೇ ಏನಂತಂದ್ರ ಇವತ್ತಿನ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು. ಸೊ ನಮಗ ಆದರ್ಶಗಳು ಯಾರಾಗಬೇಕು ಅಂತಂದ್ರ ಶಿವಾಜಿ ಮಹಾರಾಜ ಆಗಬೇಕು. ನಮಗ ಆದರ್ಶ ಯಾರಾಗಬೇಕು? ತಾನಾಜಿ ಮಾಲುಕುರೆ ಆಗಬೇಕು. ನಮಗ ಆದರ್ಶ ಯಾರಾಗಬೇಕು? ತಾನಾಜಿಯ ಮಗನಾಗಿರ್ತಕ್ಕಂಥ ರಾಯಬ ಆಗಬೇಕು. ಯಾಕಂತಂದ್ರ ಆ ರಾಯಬ ಏನ್ ಮಾಡ್ತಾನಂತಂದ್ರ 12ನೇ ದಿನದ ತನ್ನ ತಂದೆಯ ಕಾರ್ಯವನ್ನ ಮುಗಿಸಿ ತನ್ನ ತಂದೆಯ ಖಡ್ಗವನ್ನ ಕೈ ಹಿಡಿದುಕೊಂಡು ರಣಾಂಗಣಕ್ಕೆ ಇಳಿತಾನ. ಯಾಕಂತಂದ್ರ ಇನ್ನೇನು ಸಂಪೂರ್ಣವಾಗಿ ಕೋಟೆಯನ್ನ ಗೆಲ್ಲುವ ಕೆಲಸ ತಂದೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರ, ಆ ಕೆಲಸ ಮಾಡ್ಬೇಕಂತೇಳಿ. ಆಗ ರಾಯಬಾನ ವಯಸ್ಸು ಎಷ್ಟು ಗೊತ್ತಿಲ್ರಿ? 13 ವರ್ಷ. ಎಷ್ಟು? 13 ವರ್ಷ. ತಂದೆಯ ಖಡ್ಗವನ್ನ ತೆಗೆದುಕೊಂಡು ಜೈ ಭವಾನಿ ಅಂತನ, ಜೈ ಭವಾನಿ ಅಂತ ಹೇಳಿ ರಣಾಂಗಣಕ್ಕೆ ಇಳಿದು ಯುದ್ಧವನ್ನ ಮಾಡ್ತಾನ. ಅದೇನು
ತನ್ನ ತಂದೆ ಸತ್ತ 13ನೇ ದಿನಕ್ಕೆ ಇವರೆಲ್ಲ ನಮಗೆ ಆದರ್ಶಗಳಾಗಬೇಕು. ಅವಾಗ ನಾವು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಹೌದಾ? ಇಷ್ಟು ನಾವು ನಮ್ಮ ಆದರ್ಶಗಳನ್ನ ವ್ಯಕ್ತಿಗಳನ್ನ ಯಾವ ಮೂಲಕ ಹುಡುಕ್ಬೇಕು ಅನ್ನೋದಾದ್ರೆ ಇನ್ನು ನೇರವಾಗಿ ನಿಮ್ ಜೀವನಕ್ಕೆ ಬರ್ತೀವಿ. ಯಾರಿಗೆ ಪಾಸ್ ಆಗ್ಬಿಡೋದು ಅಂತ ಜೀವನದಾಗ ಎಲ್ಲರೂ ಫೇಲ್ ಆಗ್ಬೇಕಪ್ಪ ನಾವು ಅನ್ಕೊಳ್ಳೋರು ಎಷ್ಟು ಜನ ಅದೇ ಯಾರಿಲ್ಲ ಫೇಲ್ ಆಗ್ತಾರ ಇಲ್ಲ. ಯಾಕೆ ಓದಲಾಗಿ ಪಾಸ್ ಆಗ್ಬೇಕು ಮನಸ್ಸಲ್ಲಿ ಮತ್ತೆ ಯಾಕೆ ಓದಲಾಗಿ ಅದ್ರ ಬಗ್ಗೆನೇ ಏನ್ ಮಾಡೋಣ ಹೇಳ್ತೀನಿ. ಅನ್ಕೋತೀರಿ ಸರ್ ನಾನು ಸಿಕ್ಕಂಗ್ ಬಾಗ್ ಮಾರ್ಕ್ಸ್ ಹೋಗ್ರಿ ಒಟ್ಟು ಕೊಟ್ಟು ಮಾರ್ಕ್ಸ್ ಹೋಗ್ರಿ ಏಸೋ ಹೊಸ ಮಾರ್ಕ್ಸ್ ನನಗೆ ಬರ್ಬೇಕು ಸರ್. ಯಾರು ಏನ್ ಮಾಡಲಾಗತ್ತೀರಿ ಬರ್ಲಾಗ್ಯಾವ. ಯಾಕೆ ಬರ್ಲಾಗ್ಯಾವ ಅಂತಂದ್ರ ಒಬ್ಬ ವ್ಯಕ್ತಿ ಒಂದು ಚಿಂತನೆ ಅಂತ ಏನಂತಂದ್ರ ಒಬ್ಬ ಮನುಷ್ಯನೊಳಗೆ 3 ಮಂದಿ ಇರ್ತಾರಂತೆ. ಎಷ್ಟು ಜನ ರೀ? ಇಷ್ಟು ವಯಸ್ಸಾದ ಸರ್ ಎಲ್ಲಿ ಕಾಡ್ಸೇ ಇಲ್ಲ ನಾವು. ಒಬ್ಬ ಮನುಷ್ಯನೊಳಗೆ ಎಷ್ಟು ಜನ ಇರ್ತಾರ್ರಿ? 3 ಜನ ಇರ್ತಾರೆ. ಆ 3 ಜನ ಯಾರ್ಯಾರು ಅಂತ ಒಬ್ಬವ ಡ್ರೀಮರ್. ಡ್ರೀಮರ್ ಅಂದ್ರೆ ಯಾರು? ಇನ್ನೊಬ್ಬ ಡೂಯರ್ ಅಂತ ಇರ್ತಾನೆ. ಡೂಯರ್ ಅಂದ್ರ ಆ ಕನಸನ್ನ ನನಸು ಮಾಡ. ಸೊ ಇಬ್ರು ಅದಲ್ಲ ಇಬ್ರು ನಡವರ್ಕ್ ಇನ್ನೊಬ್ಬ ಅವ ಯಾರು ಗೊತ್ತೇನ್ರಿ? ಡೌಟರ್ ಅಂತ. ಡೌಟರ್ ಅಂದ್ರ ಬರೀ ಅವನಿಗೆ ಏನಪ್ಪ ಅಂತಂದ್ರೆ ಸಂಶಯ. ಒಬ್ಬ ಏನದ ಡ್ರೀಮರ್, ಇನ್ನೊಬ್ಬ ಡೂಯರ್. ಇಬ್ರು ಯಾರ್ದಾರ? ಡೌಟರ್. ಆ ಡೌಟರ್ಗೆ ಏನ್ ಹೆಸರು ಕೊಡೋಣ ನಾವು ಅಂದ್ರ ಮಂಗು ಅಂತ ಹೆಸರು ಕೊಡೋಣ. ಏನು? ಮಂಗು. ಯಾಕ ಮಾರ್ಕ್ಸ್ ತಗೋಬೇಕು ಅನ್ನೋದದ ತಗೊಳಕ ಕೆಲಸ ಮಾಡತ್ತೀರಿ ಆಗಲ್ಲ ಅನ್ನೋದು ನೀವು 3 ಮಂದಿ ಕಾಣ್ರಿ. ಒಬ್ಬ ಏನ್ ಮಾಡತ್ತಾನ? ಕನಸು ಕಾಣತ್ತಾನ. ಇನ್ನೊಬ್ಬ ಏನ್ ಮಾಡತ್ತಾನ? ನನಸು ಮಾಡೋ ಪ್ರಯತ್ನ ಮಾಡತ್ತಾನ. ಈ ನಡುವ ಮೊದಲ ಏನ್ ಮಾಡತ್ತಾನ? ಅವನ ಹೆಸರೇನ್ರಿ? ಮಂಗು ಅಂತ. ಯಾರವ? ಮಂಗು. ಪಟ್ಟನ ಕೈ ಎತ್ಕೊಂಡು ನಂಗೆ ಹೇಳಿದ ಕ್ವಶನ್ಗೆ ಈ ಪಟ್ಟನ ಜೋಡಿ ಡ್ಯಾನ್ಸ್ ಮಾಡಕ್ ಯಾರು ಬರ್ತದೆ? ಯಾರು ಬರ್ತೇವೆ? ಡ್ಯಾನ್ಸ್ ಮಾಡಕ್ ಬರಲ್ಲ ನಿಮಗ? ಬರ್ತದ ಮತ್ತೆ ಯಾಕೆ ಬರ್ಲಿ? ಬೇಡ ಒಂದು ಹಾಡು ಹಾಡೋಣ. ನಾ ಹಾಡ್ದ ಹಾಡು ಸೇ ಸೇ ಸೇರಾ ಹಾಡಿ ಸೇ ಸೇ ಸೇರಾ ಹೆಂಗ್ ಗೊತ್ತಾರ ಗೊತ್ತೇನ್ರಿ? ಮಾಸ್ತರ್ ಚಲೋ ಮಾತಾಡ್ತಾರ. ಚೀಫ್ ಗೆಸ್ಟ್ ಮಾತಾಡಿ ಚಲೋ ಮಾತಾಡ್ತಾವ್ರಿ. ಮಾತಾಡ ಲಾಸ್ಟಿಗೆ ಬೇಡ ಸರ್ ಭಾರಿ ಮಾತಾಡಿದ್ರಿ. ಮುಂದಿನ ಸರಿ ಮತ್ತೆ ಕರೆದ್ವಿ ಸರ್. ನಾ ಹೇಳೋದನ್ನ ಮಾಡ್ರೋ ತಮ್ಮಗಳೇ. ಹಾಡ ಹಾಡಿ ಸೇ ಸೇ ಸೇರಾ ಸೇ ಸೇ ಸೇರಾ ಬಂದ ಹಾಡಾಡಕ ಮತ್ ಫಸ್ಟ್ಗೆ ಹೇಳದ ಒಂದು ಹಾಡಿಲ್ಲ. ಹಾಡಕ್ ಬರ್ತದ ಅದು ನಿಮಗೂ ಗೊತ್ತು. ಹಾಡಕ ನಿಮ್ಮ ಗಂಟಲು ರೆಡಿ ಅದನ್ನು ನಿಮ್ಗೆ ಗೊತ್ತು. ನಡುವಿಲ್ ಯಾವ ಬಂದ ಗೊತ್ತು? ಡಾಕ್ಟರ್ ಮಂಗು ಬಂದ. ಯಾಕ? ಅಂದ್ರೆ ನೀನ್ ಬರೀ ಕತ್ತಿದ್ದಂಗ ಹಾಗೆ ಬಾಜುದವ್ರು ಏನ್ ತಿಳ್ಕೊಂಡಾರ ಅಪ್ಪ ಅವನಿಗೆ ಹತ್ತಿದ ನೀನ್ ಬಾಜುದವ್ರು ಏನ್ ತಿಳ್ಕೊಬೇಕು ನಿನ್ ಬಗ್ಗೆ? ನಂದೇನ್ ಕತ್ತಿ ನಮ್ಗೆ ಏನಂತ ಅವ ಚಿಂತೆ ಮಾಡತ್ತ. ನೀ ಏನ್ ಚಿಂತೆ ಮಾಡತ್ತಿ? ಅವ ಏನ್ ಅನ್ಕೋತಾನ? ಹೌದಾ? ಸೊ ನಿಮ್ಮ ಇಲ್ಲಿ ಡ್ರೀಮರ್ ಮತ್ತು ಏನಪ್ಪಾ ಅಂತ ಡ್ಯೂಯರ್ ನಡು ಬಂದವ ಮಂಗು. ಸೊ ನಿಮಗೂ ಆಗತೈತಿ ನಮ್ಗೆ ಓದಬೇಕಂತ ಮಾರ್ಕ್ಸ್ ತಗೋಬೇಕಂತ ಸ್ವಲ್ಪ ಓದ್ಬೇಕಂತೀನ್ರಿ ನಿದ್ದೆ ಬರ್ತದೆ. ಓದ್ಬೇಕಂತೀನ್ರಿ ನಮ್ಮ ಕೆಲಸ ಎಲ್ಲ ಕತೀರಿ. ಯಾರು ಮಾಡಕತ್ತಾರ ಗೊತ್ತ? ಯಾರು ಮಾಡತ್ತಾರ? ಮಂಗು ಕತಿ ಹೇಳಕತ್ತಾರ ನಿಮಗವ. ಏನು ಓದೋದ್ ಹೇಳಿ ನೀವು ಓದ್ಬೇಕು, ಮಾರ್ಕ್ಸ್ ತಗೋಬೇಕು, 85 ಮಾಡ್ಬೇಕು. ನಿಂದ ಇನ್ನು 2 ನಿಮಿಷ ಮಾಡಿ ಮುಗಿಸ್ತೀನಿ ಅಷ್ಟೇ ಮುಗಿತಿ. ಅವ ಏನ್ ಹೇಳ್ತಾನ? ನಿಮಗ ಓದ್ಬೇಕಂತದ ಓದಕ್ ನೀವು ರೆಡಿ ನಿನ್ ಕೈಲಿ ಏನಿಲ್ಲ. ನಿನ್ ಕೈಲಿ ಯಾರು ಮಾಡ್ತೀನಿ ಅಂತ ನಾವ್ ಯಾರು? ಡ್ರೀಮರ್ ಡೂಯರ್ ಯಾಕೆ ಮಾರ್ಕ್ ತಗೋತಾನ ಅಲ್ಲ ಬಿಟ್ಕೊಂಡು ಮಂಗು
ಹೌದಾಯ್ತಾ? ಹೇಳ್ತಾನೆ ನಿಮ್ಗೆಲ್ಲ ಯಾರು ಹೇಳಕತ್ತಾರ ಇದನ್ನ? ಎಲ್ಲದನವ ನಿಮ್ ಒಳಗೆ ಅದಾನ. ಎಲ್ಲದನವ ಒಳಗೆ. ಅದಕ್ಕ ಮಂಗುನ್ ಮಾತು ಕೇಳೋದು ಬಿಡ್ಬೇಕು. ಪಾಸ್ ಆಗ್ಬೇಕು ಅನ್ನೋದಲ್ಲ, ಮಂಗುನ್ ಮಾತು ಕೇಳೋದು ಬಿಡ್ಬೇಕು. ಕನಸುಗಳನ್ನು ಕಟ್ಕೊಂಡಿರಿ, ಅದಕ್ಕೆ ಕೆಲಸ ಮಾಡಬೇಕು. ಅಷ್ಟು ಬಿಟ್ಟು ಮಕ್ಕಳು ನೀನು ಆಗ್ಬಾರ್ದು. ಮಂಗು ಹೇಳ್ತಾನ, ನನ್ನ ಒಳಗೆ ಹೋತಾನ, ನಿಮ್ಮ ಒಳಗೆ ಹೋತಾನ, ಎಲ್ಲದರೊಳಗೆ ಹೋತಾನ. ಯಾರು ಮಂಗುನ್ ಮಾತು ಕೇಳೋದು ಬಿಡ್ತೀರಿ, ಅವ್ರು ಏನ್ ಮಾಡ್ತೀರಿ? ಸಾಧನೆ ಮಾಡಕ್ ಸಾಧ್ಯ. ಜಗತ್ತಿನ ಯಾವ ಸಾಧಕರು ಕೂಡ ಏನಪ್ಪಾ ಅಂತಂದ್ರೆ ಮಂಗುನ್ ಮಾತು ಕೇಳದವರಲ್ಲ. ನಿಮಗ ಅನಿಸ್ತದ ನಿಮಗ್ ಸಾಧ್ಯ ಇಲ್ಲ ಕೇಳಿ ಅನಿಸ್ತದ? ಇನ್ನ ಮಂಗು ಸತ್ಯ ಇಲ್ಲಿ ಮೊಳಗಿದ್ದು ಮಾತಾಡಕತ್ತೇರಿ ನೀವು. ಅದಕ್ಕ ಒಂದು ಸರಿ ಕನಸುಗಳನ್ನ ಕಟ್ಕೊಂಡ ನಂತರ ಏನ್ ಮಾಡ್ಬೇಕು ಅಂತಂದ್ರೆ ಶತಾಯಗತ ಏನೇ ಆಗಲಕ್ಕ ಅದ್ರ ಬಗ್ಗೆ ಕೆಲಸ ಮಾಡಿ. ಯಾಕೆ ಸಾಧ್ಯ ಇಲ್ಲ ಅಂತ ನೀವು ಯೋಚನೆ ಮಾಡ್ತೀರಿ. ಸರ್ ನನಗ ಗಣಿತ ಲೆಕ್ಕ ಬರ್ಲಾಗ್ಯಾವ, ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಅನ್ಕೋತಿರ್ತೀನಿ. ಪ್ರಾಕ್ಟೀಸ್ ಮಾಡ್ಕೋಕತ್ತೆ ಪೇನ್ ಪೇಪರ್ ತಗೋತೀರಿ. ನೀವು ಮಂಗು ಏನಂತ ಅನ್ಕೋತ ನಿನಗೆ ಇಂಗ್ಲಿಷ್ ಬರ್ತೇನೆ, ನಿಮ್ ಮಂಗು ನಿಮ್ಗೆ ಹೇಳ್ತಾನೆ ನಿನಗೆ ಇಂಗ್ಲಿಷ್ ಬರ್ತೇನೆ. ಗಣಿತಕ್ಕೆ ಇಂಗ್ಲಿಷ್ಗೆ ಏನ್ ಸಂಬಂಧ? ನಿಮ್ಗೆ ಇಂಗ್ಲಿಷ್ ಬರ್ತೇನೆ ಅಂದ ಇಂಗ್ಲಿಷ್ ಬುಕ್ ತೆಗಿತೀರಿ ನೀವು, ಇಂಗ್ಲಿಷ್ ಬುಕ್ ನೋಡ್ತೀರಿ. ದೋಸ್ತ ಇದೊತ್ತು ನಮ್ಮ ಕೈಲಿ ಈಗ್ಲಾರ್ದು ಸುಮ್ ಕನ್ನಡ ಓದ ಅಲ್ಲಿ ಚಲೋ ಮಾಸ್ತರ. ಏನ ಯಾರು ಹೇಳ್ತಾರ? ಮಂಗು ಹೇಳ್ತಾನ ಕನ್ನಡ ಬರ್ತೀವಿ. ಕನ್ನಡ ಓದಕತ್ತ ಮಂಗು ಏನ್ ಮಾಡ್ತಾನ? 5 ನಿಮಿಷ ಜನ ಅಲ್ಲಿಗೆ ಏನಾಯ್ತು? ಬುಕ್ ಮುಗಿಸ್ತು, ಓದಿ ಹಿಂಗಾದ್ರೆ ಬದುಕಿನ ಸಾಧನೆ ಮಾಡಕ ಸಾಧ್ಯ ಇದೆ. ಅದಕ್ಕ ಏನಾದ್ರು ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿ? ನೀವು ಮಂಗುನನ್ನ ಸಾಯಿಸ್ಬೇಕು, ಹೇಳಿದ್ದನ್ನ ಕೇಳಬಾರ್ದು. ಸೊ ಹೋಗಿ ಈ ಕಾನ್ಸೆಪ್ಟ್ ಅನ್ನು ಬರ್ಕೋರಿ. ಇದು ನೆನಪಿರ್ತದ ಇಲ್ಲೋ ಗೊತ್ತಿಲ್ಲ. ಸೊ ನಿಮ್ ಒಳಗ ಒಬ್ಬ ಮಂಗು ಅದಾರಲ್ಲ, ಆ ಮಂಗುನ್ ಮಾತು ಕೇಳೋದ್ ಬಿಡ್ರಿ. ಏನಪ್ಪಾ ಅಂತಂದ್ರ ಸಾಧ್ಯ ಆದಷ್ಟು ಅದರಿಂದ ಹೊರಗೆ ಬರ್ರಿ. ಸಾಧ್ಯ ಆದ್ರಿಂದ ಇಲ್ಲಿಂದ ನಿಮ್ ಎಕ್ಸಾಮ್ ವರ್ಗು ಒಂದೇ ಒಂದು ದಿನ ಏನಂತಂದ್ರ ನಿರ್ಧಾರ ಮಾಡಿ ಉಪವಾಸ ಮಾಡ್ತೀನಿ ಅಂತ ಹೇಳಿ. ಇಲ್ಲಿಂದ ನಿಮ್ ಎಕ್ಸಾಮ್ ತನ ಎಷ್ಟು ದಿನ ನಿಮ್ ಎಕ್ಸಾಮ್? 12 ದಿನ ಉಪವಾಸ ಮಾಡ್ತೀನಿ ಅಂತ ಹೇಳಿ ದೇವರಿಗೆ ಹರಕೆ ಹೊರಟು. ಬದುಕ್ತಿರ್ಲ ನಾ ಹೇಳಿದ ಉಪವಾಸ ಮಾಡಿದ್ರ? ಉಪವಾಸ ಸ್ಕ್ರೀನ್ಗಳಿಂದ ಮಾಡ್ಬೇಕು. ಟಿವಿ, ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್. ಯಾಕಂದ್ರ ಮನುಷ್ಯನ ಬ್ರೈನ್ ಹೆಂಗ್ ವರ್ಕ್ ಆಗ್ತದ ಅಂತಂದ್ರ, ಸೊ ಒಂದೊಂದು ನಿಮ್ಮ ಭಾವನೆಗಳು ಹೊರಗೆ ನಿಮ್ಮ ಬ್ರೈನ್ ಒಂದು ಏನಂತಂದ್ರ ರಾಸಾಯನವನ್ನ ಬಿಡುಗಡೆ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನೋಡ್ತಿರ್ತೀರಿ, ಯಾವ್ದೋ ಒಂದು ಕಾಮಿಡಿ ವಿಡಿಯೋ ಬರ್ತದ. ಆ ಕಾಮಿಡಿ ವಿಡಿಯೋ ಬಂದಾಗ ನಿಮಗೆ ಏನಾಗ್ತದ? ನಗು ಬರ್ತದೆ. ಅವಾಗ ಏನ್ ಮಾಡ್ತೀವಿ? ನೀವು ನಗಬೇಕಂದ್ರೆ ಬ್ರೇನಿಗೆ ಇವಾಗ ಏನಂತಂದ್ರೆ ರೀಚ್ ಆಗ್ಬೇಕು. ಅದು ನಗು ನಿಮ್ ತರಿಸ್ಬೇಕಂದ್ರೆ ಒಂದು ಕೆಮಿಕಲ್ ರೀಚ್ ಮಾಡ್ಬೇಕು. ನೆಕ್ಸ್ಟ್ ಒಂದು ಏನ್ ಮಾಡ್ತೀವಿ, ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅಪ್ಪ ಅಮ್ಮನ ಬಗ್ಗೆ ನೀವು ಏನ್ ಮಾಡಿರ್ತಾರೆ. ಸೊ ಅವಾಗ ಏನಾಗ್ತದೆ? ನೀವು ಭಾವನಾತ್ಮಕ ವಿಷಯಗಳನ್ನು ಮಾಡ್ತೀವಿ. ಸೊ ಅವಾಗ ಒಂದು ಕೆಮಿಕಲ್ ರಿಲೀಸ್ ಮಾಡ್ಬೇಕಾಗ್ತದೆ ನಿಮ್ ಬ್ರೈನ್. ಸುಮ್ಮನೆ ಮ್ಯಾಗ ಇರ್ತೀರಿ, ಅದ್ರಾಗ ಒಂದು ಮ್ಯೂಸಿಕ್ ಬರ್ತದ, ಡ್ಯಾನ್ಸ್ ಮಾಡಂಗ ಆಗ್ತದ. ಅವಾಗ ಒಂದು ಕೆಮಿಕಲ್ ರಿಲೀಸ್ ಮಾಡ್ಬೇಕು ಬ್ರೈನ್. ಸೊ ನಿಮ್ ಬ್ರೈನ್ 20 ಸೆಕೆಂಡಿಗೆ ಒಂದೊಂದು ಕೆಮಿಕಲ್ ರಿಲೀಸ್ ಮಾಡಿ ಎಲ್ಲಿ ತಂದಿತ್ತು ಅಂತಂದ್ರೆ ಅದಕ್ಕೆ ಗೊತ್ತಾಗಲ್ಲ. ಇದು ಕಳಿಸ್ಬೇಕು, ನಗಿಸ್ಬೇಕು, ಸಾಯಿಸ್ಬೇಕು, ಅದಕ್ಕೆ ಬ್ರೈನಿಗೆ ತಿಳಿಲಾರ್ದಂಗೆ. ಸೊ ಆ ಕಾರಣಕ್ಕಾಗಿ ನಿಮ್ಮ ಕಾನ್ಸಂಟ್ರೇಷನ್ ಬರಾಕ ಆಗಕತ್ತಿಲ್ಲ. ಸೊ ಇಲ್ಲಿಂದ ಏನ್ ಮಾಡ್ರಿ, ಒಂದು 10-12 ದಿನ ಏನ್ ಮಾಡ್ಬೇಕು? ಉಪವಾಸ ಮಾಡ್ಬೇಕು. ಎದರ್ದು? ಒಟ್ಟಾರೆಯಾಗಿ ಸ್ಕ್ರೀನ್ ಗಳಿಂದ ಉಪವಾಸ ಮಾಡ್ರಿ, ಚಂದಗೆ ಓದ್ರಿ. ಸೊ ನಿಮ್ಮೆಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ, ಗುರು ಮಹಾರಾಜರ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಒಂದು ಬಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಭಜಂತ್ರಿ ಸರ್ ಅವರಿಗೂ ಹಾಗೂ ಪಾಟೀಲ್ ಸರ್ ಅವರಿಗೂ, ನಮ್ಮ ಆತ್ಮೀಯರಾದಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು